ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳ್ಕೊಳ್ಳೋದು ಒಂದು ಅವಿಪ್ಲಾರದಲ್ಲಿ ವಿಡಿಯೋ ಎಡಿಟಿಂಗ್ ತಿಳ್ಕೊಳ್ಳೋ ಫ್ರೆಂಡ್ಸ್. ತಿಳ್ಕೊಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಒಂದು ಕ್ಯಾಪ್ಕಟ್ ಅನ್ನೋದು ವಿಡಿಯೋ ಎಡಿಟಿಂಗ್ ನಾನು ತಿಳಿಸ್ಕೊಟ್ಟೇನೆ. ಯಾವ ರೀತಿ ಅಂದ್ರೆ ಫಾಂಟ್ಸ್ಗಳು ಯಾವ ರೀತಿ ಹಾಕೊಂಡು ಲೇಯರ್ಗಳು ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಹಾಕೊಳ್ಬೇಕು ನಾನು ನೀಟಾಗಿ ತಿಳಿಸ್ಕೊಟ್ಟೇನೆ ನಿನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಅವಿಪ್ಲಾರದಲ್ಲಿ ವಿಡಿಯೋ ಎಡಿಟಿಂಗ್ ಯಾವ ರೀತಿ ನಾವು ನೀಟಾಗಿ ಹೇಳ್ಬೋದು ಅಂದ್ರೆ ನಾವು ನೀಟಾಗಿ ಹೇಳ್ಕೊಡ್ತೀನಿ. ಅಂದ್ರೆ ನೀವು ನೀಟಾಗಿ ಎಲ್ಲ ಕಲ್ಕೊಳ್ಬೇಕಂದ್ರೆ ನೀಟಾಗಿ ಒಂದು ಸ್ವಲ್ಪ ವಿಡಿಯೋಸ್ ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಬರ್ತೈತಿ. ಅವಿಪ್ಲಾರ್ ಅಂತ ಅದು ಏನು ಕಷ್ಟ ಏನಿಲ್ಲ. ಮೊಬೈಲ್ ಹಂಗೆ ಆಕೈತಿ ಮತ್ತು ಅರ್ಧ ತಾಸು ಕುಂದ್ರಬೇಕು, ಒಂದು ತಾಸು ಕುಂದ್ರಬೇಕು ಯಾವುದೋ ಅವಶ್ಯಕತೆ ಇರೋಂಗಿಲ್ಲ. ಜಸ್ಟ್ ಒಂದು 5-10 ನಿಮಿಷ ಅಂದ್ರೆ ವಿಡಿಯೋ ಎಡಿಟಿಂಗ್ ಆಗ್ತೈತಿ. ಜಸ್ಟ್ ಎಲ್ಲ ಕ್ರಿಯೇಟ್ ಆದದನ್ನ ಅಂದ್ರೆ ಟೆಂಪ್ಲೇಟ್ಸ್ ಇರ್ತೈತೆ, ಅದು ಅವಿಪ್ಲಾರ್ ಟೆಂಪ್ಲೇಟ್ಸ್. ಅದನ್ನ ಯಾರು ಮಾಡ್ಕೊಂಡ್ರೆ ನಾವು ಎಡಿಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಎಡಿಟ್ ಆಗ್ತೈತಿ. ಜಸ್ಟ್ ಅದು ಸ್ಟೆಪ್ಸ್ಗಳು ಆಗಿದ್ರಂಗಿಲ್ಲ, ಎಲ್ಲ ಇಂಗ್ಲೀಷ್ ವರ್ಡ್ಸ್ ಬರ್ತಾವೆ. ಅದನ್ನ ಯಾವ ರೀತಿ ನಾವು ಬಳಸ್ಕೊಂಡು ಯಾವ ರೀತಿ ಯೂಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡಬೇಕು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಬಂದು. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಸೈಜ್ ವಿಡಿಯೋ ಕಾಲ್ ಬರ್ತಾವೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಅದು ಕಾಲ್ ಬಂದ್ರೆ ಎಡಿಟಿಂಗ್ ಆಗಂಗಿಲ್ಲ ಅವಿಪ್ಲಾರದಲ್ಲಿ. ಅದಕ್ಕೋಸ್ಕರ ಜಸ್ಟ್ ನೋಡ್ಕೊ, ಅವಿಪ್ಲಾರ್ ಡಿ ಪಿ ಅನ್ನೋದು ಅವಿಪ್ಲಾರ್ದು ಅನ್ನೋದು ಯಾವುದೋ ಪರ್ಸನಲ್ ಡಿ ಪಿದು ತಂಗಾಯಿಟ್ ಅನ್ನೋದು ಈ ಅಪ್ಲಿಕೇಶನ್ ಬೇಕಾಗುತ್ತೆ. ಪರ್ಸನಲ್ ಡಿ ಪಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ಇದು ಪರ್ಸನಲ್ ಡಿ ಪಿದು ಅವಿಪ್ಲಾರ್ ಒಂದು ಬೇಕಾದೈತಿ ಅಂತ ತಗೋತೀನಿ. ಒಳ್ಳೆ ವಾಪಸ್ ಓಪನ್ ಮಾಡ್ಕೋತೀನಿ. ಈ ಪರ್ಸನಲ್ ಡಿ ಪಿ ಅವಿಪ್ಲಾರ್ ಒಂದು ನಾನು ಏನು ಮಾಡ್ತೀನಿ, ಎಲ್ಲಿಗೆ ಇರ್ತೈತೆ ಅಂತ ನೀಟಾಗೆಲ್ಲ ಸ್ಟೆಪ್ ವೈಸ್ ತಿಳಿಸ್ಕೊತೀನಿ. ಯಾವುದೇ ಥರ ಅಂಥದ್ದು ಏನೂ ಡೆಮೋ ಇರೋಂಗಿಲ್ಲ. ನಾನು ಹೇಳಿದ್ದು ನೀಟಾಗೆಲ್ಲ ಖಂಡಿತವಾಗಿ ವರ್ಕ್ ಆಗತೈತೆ, ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಈಗ ಅವಿಪ್ಲಾರ್ದು ಓಪನ್ ಮಾಡ್ಕೋತೀನಿ ನಾನು. ಎಡಿಟಿಂಗ್ ಅನ್ನೋದು ನೋಡ್ಕೊತ ಹೋಗಿ ಮುಂದೆಲ್ಲ ನೆಕ್ಸ್ಟ್ ತಿಳ್ಕೊಳ್ಳೋಣ. ಅವಿಪ್ಲಾರ್ದು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಅಂದ್ರೆ ವಿಡಿಯೋಸ್ ಮೇಲೆ ಕ್ಲಿಕ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಾನು. ಈ ರೀತಿ ಪೇಜ್ ಏನಾಯಿತು. ಪೇಜ್ ಏನಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಸಾಂಗ್ ಅನ್ನೋದು ಪ್ಲೇ ಮಾಡ್ಕೋಬೇಕಾಯ್ತು. ಮೊದಲು ಸಾಂಗ್ ಪ್ಲೇ ಮಾಡ್ಕೊಂಡ್ರೆ ನಾವು ಎಡಿಟಿಂಗ್ ಮಾಡೋಕ್ಕಲ್ಲ, ಯಾವ ಸಾಂಗ್ ಬೇಕು ಅವನು ಎಡಿಟಿಂಗ್ ಮಾಡೋಕ್ಕೆ. ಇಲ್ಲಿ ನೋಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಈ ರೀತಿ ಟಚ್ ಮಾಡ್ಕೊಳ್ಳಿ. ಟಚ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ, ಬಲಗಡೆ ಸೈಡ್ ಈ ರೀತಿ ಜಕ್ಕೊಳ್ಳಿ. ಒಂದು ಸಲ ಜಕ್ಕೊಂಡಿವಿ, 2 ಸಲ ಜಕ್ಕೊಳ್ಳಿ, 3 ಸಲ ಜಕ್ಕೊಳ್ಳಿ, 3 ಸಲ ಜಕ್ಕೊಂಡು 4 ಸಲ ಜಕ್ಕೊಳ್ಳಿ. ಈ ರೀತಿ ಬರ್ತೈತೆ ನಿಮಗೆ. 8 ಸಲ ಜಕ್ಕೊಂಡ್ರೆ ಈ ರೀತಿ ಬರ್ತೈತೆ. ಬಲಗಡೆ ಸೈಡ್ ಜಕ್ಕೊಂಡ್ರೆ ಈ ರೀತಿ ಬಂದರೆ ಏನಾಕೈತಿ, ನಮಗೆ ಫಸ್ಟ್ನೇಂದ್ರ ಹಿಡ್ಕೊಂಡ್ರೆ 2ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸದಾ ಟೈಮಿಂಗ್ ನಾನು ಸಾಂಗ್ ಬರ್ತಾವೆ. ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ. ಯಾಕೆ ಓಪನ್ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಬ್ಯಾಕ್ ಬರೋಣ. ಈ ರೀತಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಜಸ್ಟು 2ನೇದು ಅಂದರೆ ಇಲ್ಲಿ ಅಂದ್ರೆ ಒಂದು ರೈಟ್ ಮಾರ್ಕ್ ಒಂದು ಅಂದರೆ ಏನಾಯಿತು ಮಾರ್ಕ್ ಹಾಕೊಂಡಿತ್ತು, ಅದಕ್ಕೋಸ್ಕರ ಹಂಗೆ ಬಂದಿತ್ತು. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ನೇದ್ರ ಹಿಡ್ಕೊಂಡು ಜಸ್ಟ್ ನೋಡ್ಕೊಳ್ಳಿ. ಫಸ್ಟ್ನೇದ್ರಿಗೆ 2ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸದಾ ಟೈಮಿಂಗ್ ನಾನು ಸಾಂಗ್ ಬರ್ತಾವೆ. ಟೈಮಿಂಗ್ದಾಗ ಎಟ್ಟಾರೋ ಅಟ್ಟು ಕೊಟ್ಟರು ಟೈಮಿಂಗ್ ನಾನು ಸಾಂಗ್ ಬರ್ತಾವೆ. ಆನಂತರ ಏನಕ್ಕೈತಿ, ಹೊಳ್ಳಿ ಬ್ಯಾಕ್ ಬಂದು ಇಲ್ಲಿ 3ನೇದು ಸಿಡಿ ಕ್ಯಾಸೆಟ್ ಇತ್ತು, ಅವೈಲೇಬಲ್ಸ್ ಏನೈತಿ ಜಸ್ಟ್ ಅದ್ರ ಮೇಲೆ ಸಿಡಿ ಕ್ಯಾಸೆಟ್ ಇದ್ರ ಮೇಲೆ ಒಂದು 3ನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮ್ಮ ಸ್ಟೋರೇಜ್ ಆನ್ ಫೈಲ್ಸ್ ಒಟ್ಟು ಬರ್ತಾವೆ. ಯಾವ ಫೈಲ್ದಾಗ 2 ಸಾಂಗ್ ಅದಂತೆ ಡೀಟೇಲ್ಸ್ ಆಗಿ ಬರ್ತಾವೆ. ಅಲ್ಲಿ ನಾನು ಏನು ಮಾಡ್ತೀನಿ, ವಿಡಿಯೋ ಟು MP3 ಮ್ಯಾಗ ನಾನು ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈ ರೀತಿ ಪೇಜ್ ಏನಾಯಿತು, ನಾನು ಸಾಂಗ್ ಪ್ಲೇ ಇದ್ದು ಯಾವ ರೀತಿ ಪ್ಲೇ ಮಾಡ್ಬೋದು ಅಂದಷ್ಟು. ಇಲ್ಲಿ ಏನು ಲೈನಿಂಗ್ ಕಾಣತ್ತಲ್ಲ ಇವು ಅವಿಪ್ಲಾರ್ದು. ಇದನ್ನ ಈ ರೀತಿ ಚಿಕ್ಕದಾಗಿ ಯಾವ ರೀತಿ ಬಂದವ ಅಂತ ನಿಮ್ಗೆ ಕನ್ಫ್ಯೂಸ್ ಇರ್ತೈತಿ, ಇದೊಂದು ಕನ್ಫ್ಯೂಸ್ ಇರ್ತೈತಿ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಏನು ಕರಿ ಗಿರಿಗೆ ಸೇಫ್ಗಳು ಕಾಣತ್ತ ನಾವು ಕರಿ ಇಲ್ಲಿ ಮೇಲ್ಗಡೆ. ಇವಾಗ ಸಾಂಗ್ ಅದಾವೆ, ಸಾಂಗ್ ಮೇಲ್ಗಡೆನೇ ಕಾಣತ್ತ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಸಾಂಗ್ ಮೇಲ್ಗಡೆ ಕಾಣಕ್ಕಾದ್ರೆ ಅಲ್ಲಿ ಏನು ಮಾಡ್ಕೊಳ್ಳಿ, ನಮ್ಮ 4ನೇದು ಏನೈತೆ ಕರೀದ ಬಾಕ್ಸ್ ಥರ ಇದು ನೋಡ್ಕೊಳ್ಳಿ. ಕ್ಲಿಕ್ ಮಾಡ್ತೀನಿ, ಇಲ್ಲಿ ಬರ್ತದೆ ನೋಡ್ಕೊಳ್ಳಿ. ಅಲ್ಲಿ ಈ ರೀತಿ ಇರ್ತಾವೆ ನಿಮ್ಮ ಸಾಂಗ್ಗಳು. ಈ ರೀತಿ ಇರ್ತಾವೆ. ಮೀಡಿಯಮ್ ಇಟ್ಕೊಂಡ್ರೆ ಈ ರೀತಿ ಬರ್ತಾವೆ, ಪೂರ ಸ್ಮೈಲ್ ಇಟ್ಕೊಂಡ್ರೆ ಈ ರೀತಿ ಸಣ್ಣ ಬೈ ಬಿಡ್ತಾವೆ. ನೀವು ಇದೊಂದು ಇಟ್ಕೋರಿ. ಆನಂತರ ಏನಕ್ಕೈತಿ, ಸಾಂಗ್ ಅನ್ನೋದು ಈ ಥರ ಸಾಂಗ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾನೆ ಅಷ್ಟೇ. ಅಣ್ಣ ಅಂದ ನನಗರ ಹಾಕಿ ಕಟ್ಟಿದಳು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸಾಂಗ್ ಪ್ಲೇ ಹಾಕೋತಾಳೆ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಸಾಂಗ್ ಪ್ಲೇ ಆಯಿತು. ನಮ್ಗೆ ಯಾವ ಬೇಕೋ ಒಂದು ಸೆಲೆಕ್ಟ್ ಈ ರೀತಿ ಹೋಗಿದೆ. ಆ ಸಾಂಗ್ ಮ್ಯಾಗಟ್ಟೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಮ್ಗೆ ಎಲ್ಲಿ ಮಾರ್ಕ್ ಹಾಕೊಂಡು ಹೋಗಿ ಹಾಕುವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಜಸ್ಟು ಸಾಂಗ್ ಅನ್ನೋದು ಪ್ಲೇ ಆಯ್ತು. ಈಗ ಆಟೋಮೆಟಿಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಂಗ್ ಪ್ಲೇ ಆಯಿತು, ಅದು ಸಟ್ ಇರ್ತೈತಿ. ಏನು ಮಾಡೋಕೆ ಹೋಗ್ಬಿಡಿ, ಅದನ್ನ ಸ್ಟಾರ್ಬಿಗೆ ಆಯಿತು. ಇನ್ನೊಂದು ಮೇನ್ ಸ್ಟೆಪ್ಸ್ ಅಂದ್ರೆ ಏನು ತಿಳ್ಕೊಳ್ಳಿ ಫ್ರೆಂಡ್ಸ್. ಈ ಸಾಂಗ್ ಮುಗೀತು ಅಂದ್ರೆ ನಾವು ಎಡಿಟಿಂಗ್ ಮುಗಿಯ ತನಕ ಇದನ್ನು ನಾವು ರೆಕಾರ್ಡ್ ಒಂದು ಟೋನ್ಸ್ 21 ಸೆಕೆಂಡ್ ಆಯ್ತು. ಅದಕ್ಕೋಸ್ಕರ ಅದು ಹೊಳೆ ರಿಪೀಟ್ ಅದ ಹತ್ತಬೇಕು ಎಡಿಟಿಂಗ್ ಮುಗಿಯ ತನಕ. ಅಂದ್ರೆ ಚಂದಕ್ಕೆ ಎಡಿಟಿಂಗು. ಅದನ್ನ ಯಾವ ರೀತಿ ರಿಪೀಟ್ ಹತ್ತೋಕೆ ಆಪ್ಷನ್ ಆನ್ ಮಾಡ್ಕೋಬೇಕಂದ್ರೆ ಇಲ್ಲಿ ತರ ತಗಡೆ ಪಟ್ಟಿ ಏನು ಕರಿ ಪಟ್ಟಿ ಕಾಣಾಯ್ತು ನೋಡ್ಕೊಳ್ಳಿ. ತರ ತಗಡೆ ಅಲ್ಲಿ ಸಾಂಗ್ ಪ್ಲೇ ಬಲಗಡೆ ಸೈಡ್ ತರ ತಗಡೆ ಕೆಳಗಡೆ ಸೈಡು ಇಲ್ಲಿ ಸಾಂಗ್ ಪ್ಲೇ ಮಾಡೋದು ಆಫ್ ಮಾಡೋದು ಆಪ್ಷನ್ ಕಾಣತ್ತವ. ಅದ್ರ ಬಲಗಡೆ ಸೈಡ್ ತರ ಮೂಲಿಗೆ ಏನಂಕೈತಿ 3 ಟಿಕ್ ಮಾರ್ಕ್ ಅದಾವೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ 6 ಆಪ್ಷನ್ಸ್ ಓಪನ್ ಆಕವೆ. ಇಲ್ಲಿ ಈ ಫಸ್ಟ್ನೇ ಲೈನಿಂಗ್ ಅದಾಗು. ಈಗ ಲಾಸ್ಟ್ನೇದು ಏನೈತಿ ಈ ರೀತಿ ಬಿಳಿದಿರ್ತೈತಿ. ಈ ರೀತಿ ನೀಲೇ ಮಾಡ್ಕೊಳ್ಳಿ. ಹಿಂಗೂ ಇರೋ ಮಾರ್ಕ್ ರಿಪೀಟ್ ಒಂದು ಆಪ್ಷನ್ ಐತಿ, ಇಂಗ್ಲೀಷ್ ಓದಕ್ಕೆ ಬಂದವ್ರಿ. ಆ ರಿಪೀಟ್ ಮೇಲೆ ಕ್ಲಿಕ್ ಮಾಡ್ರು ಹಂಗೆ ನೀಲಿ ಕಲರ್ ಆತ. ಆ ರಿಪೀಟ್ ಅದು ಆಗ್ತೈತಿ. ಮತ್ತು ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಸ್ಕ್ರೀನ್ ಮ್ಯಾಗ ಸಾಂಗ್ ಮಾರ್ಕ್ ಆಯಿತು. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಈ ರೀತಿ ಒಳ್ಳೆ ವಾಪಸ್ 2 ಸಲ ಸರ್ಸ್ಕೊಂಡ್ಬಿಟ್ರೆ ನಮ್ಮ ಟೆಂಪ್ಲೇಟ್ ಒಂದು ಈ ರೀತಿ ಆಯ್ತು. ಇದು ಟೆಂಪ್ಲೇಟ್ ಕೊಟ್ಟಿರ್ತೀನಿ ನಾನು. ಇದನ್ನು ಯಾವ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ತಾರೆ ಮೇಲ್ಗಡೆ ಬಲಗಡೆ ಸರ್ ತೀರ ಮೇಲ್ಗಡೆ ಏನಕ್ಕೈತಿ ಒಂದು ಏರೋಪ್ಲೇನ್ ಮೋಡ್ ಇರ್ಸಲ್ಲ. ಏರೋಪ್ಲೇನ್ ತೆಳಗಡೆ ನಾನು 3 ಆಪ್ಷನ್ಸ್ ಇಲ್ಲಿ ಚೌಕ್ ಬಾಕ್ಸ್ ಥರ ಒಂದು ಪೆನ್ಸಿಲ್ ಐಕನ್, ಒಂದು ಚೌಕ್ ಬಾಕ್ಸ್ ಒಳಗೆ ಏರೋ ಮಾರ್ಕ್ ಕೆಳಗೆ ಆಗೈತಿ. ಇಲ್ಲಿ ನಡುವಿಂದ ಏನು ಪೆನ್ಸಿಲ್ ಐಕನ್ ಐತಿ, ಪೆನ್ಸಿಲ್ ಐಕನ್ ಬಲಗಡೆ ಸರ್ ತೀರ ಮೇಲ್ಗಡೆ ಅದ್ರ ಮ್ಯಾಗ ಒತ್ತಿಡಿ ಅಂತಲೇ ಎಡಿಟ್ ವಿಜುವಲೈಸರ್ ಅಂತ ಬಂದು ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಪೆನ್ಸಿಲ್ ಮ್ಯಾಗ. ನಂತರ ಎರಗಡೆ ಸೈಡಲ್ಲಿ ಆಪ್ಷನ್ಸ್ಗಳು ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಒಳ್ಳೆ ಆಪ್ಷನ್ಸ್ಗಳು ಬಂದು ಇಲ್ಲಿ ಎರಗಡೆ ಸೈಡು. ಇದ್ರೊಳಗೂ ಏನು ಮಾಡ್ಕೋಬೇಕು, ಫಸ್ಟ್ನೇದು ಬಿಟ್ಟು 2ನೇದು ಬಿಟ್ಟು 3ನೇದು ಬಿಟ್ಟು 4ನೇದು ಏನೈತಿ ಇಮೇಜಿಂಗ್ ಯುವರ್ ಇಮೇಜಿಂಗ್ ಇಲ್ಲಿ ತೋರ್ಸಾತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಮೇಜಿಂಗ್ ಯುವರ್ ಇಮೇಜಿಂಗ್ ತೋರ್ಸಾತ ನೋಡ್ಕೊಳ್ಳಿ. ಎರಗಡೆ ಸೈಡ್ ದಂಡಿ ನೋಡ್ಕೊಳ್ಳಿ ಸೈಡು. ಇಮೇಜಿಂಗ್ ಯುವರ್ ಇಮೇಜಿಂಗ್ ಅಂದ್ರೆ ಇಮೇಜಿಂಗ್ ಅಂದ್ರೆ ಫೋಟೋ ಅಂದಂಗೆ. ಆನಂತರ ಯುವರ್ ಇಮೇಜಿಂಗ್ ಅಂದ್ರೆ ನಮ್ಮ ಫೋಟೋ ಅಂದಂಗೆ. ಈಗಿತ್ಲೆ ಫ್ರೆಂಡ್ಸ ಇಮೇಜಿಂಗ್ ಒಳ್ಳೆದಾದ್ರೊಳಗೆ ನಮ್ಮ ಫೋಟೋನ ಅನ್ಕೋಕೆ ಹೋಗ್ಬೇಡಿ.
ಜಸ್ಟ್ ಯುವರ್ ಇಮೇಜಿಂಗ್ ಅಂದ್ರೆ ನಮ್ಮ ಫೋಟೋ ಅಂತಂಗೆ ಫ್ರೆಂಡ್ಸ್. ಯುವರ್ ಇಮೇಜಿಂಗ್ ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಈ ರೀತಿ ಬಂತು ನೋಡ್ರಿ ಫ್ರೆಂಡ್ಸ್. ನಾಲ್ಕನೇದ್ರ ಮೇಲೆ ಕ್ಲಿಕ್ ಮಾಡಂತಲೇ ಹೆಸರು ಪಟ್ಟಿ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಲಗಡೆ ಸೈಡ್ 6 ಆಪ್ಷನ್ಸ್ ಬಂತು, ಮತ್ತು ಇಂಗ್ಲೀಷು ವರ್ಡ್ಸ್ಗಳು ಬರ್ತಾವೆ, ನಮಗೇನು ಉಳ್ಕಾದ ಶೇಪ್ಸ್ಗಳು ಅವು ಬರೋಂಗಿಲ್ಲ. ಇಲ್ಲಿ ಫಸ್ಟ್ನೇ ಸಾಲು ಏನೈತಿ ಇಂಗ್ಲೀಷ್ ಇದು ಫಸ್ಟ್ನೇ ಸಾಲು. ಆ ಫಸ್ಟ್ನೇ ಸಾಲು ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಏನೈತೆ ನಾವು ಎಡಿಟ್ ಮಾಡಲಿಕ್ಕೆ. ಇದರೊಳಗೆ ಟಿಕ್ ಮಾರ್ಕ್ ಅನ್ನೋದೈತೆ ನಾವು ಆಪ್ಷನ್. ಫಸ್ಟ್ನೇ ಟಿಕ್ ಮಾರ್ಕು ಬಲಗಡೆ ಸೈಡ್ ದಂಡಿಗೆ ನೋಡ್ಕೊಳ್ಳಿ ಸೈಡು. ಆ ಟಿಕ್ ಮಾರ್ಕ್ ಹಾಕೋದು ತೆಗೆದು ಮಾಡತ್ತೆ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲ್ಗಡೆ. ಆ ಟಿಕ್ ಮಾರ್ಕ್ ಹಾಕೊಂಡು ಬಲಗಡೆ ಸೈಡ್ ಮೇಲ್ಗಡೆ ಆ ಟಿಕ್ ಮಾರ್ಕ್ ತೆಗೆದು ಹಾಕೋದಂದ್ರೆ ಇದು ನಮ್ಮದು ಫೋಟೋ ಅನ್ನೋದು ಕನ್ಫರ್ಮ್ ಆಯಿತು ನಮಗೆ. ಆ ಟಿಕ್ ಮಾರ್ಕ್ ಕಂಪಲ್ಸರಿ ಎಡಿಟ್ ಮಾಡ್ಬೇಕಾರೆ ಈ ಟಿಕ್ ಮಾರ್ಕ್ ಅನ್ನೋದು ತೆಗೆದು ಹಾಕೋದು ನೋಡ್ಕೊಂಡ್ರೆ ಅದು ನಮ್ಮ ಫೋಟೋ ಅಲ್ಲದು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಎಡಿಟ್ ಮಾಡ್ಬೇಕಾಕೈತಿ. ಇದೊಂದು ಗೊತ್ತಾಯ್ತು ನಮ್ಗೆ ಕನ್ಫರ್ಮ್ ಆಯಿತು. ಹೊಳ್ಳಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೋಗ್ತೈತಿ. ತಳಗಡೆ ನೋಡ್ಕೊಳ್ಳಿ ಬಲಗಡೆ ಸೈಡು ಎರಡನೇದು ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನಾವು ಏನು ಸಾಲು ಮೇಲೆ ಇಮೇಜ್ ಸಾಲು ಮೇಲೆ ಕ್ಲಿಕ್ ಮಾಡ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲೇ ಒಂದು ಚಿಕ್ಕ ಬಾಕ್ಸ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ಥರ ತಗಡಿ ಇಮೇಜ್ ಕೆಳಗಡೆ ನಮ್ಮ ದಂಡಿ ಬಲಗಡೆ ಸೈಡು ಆ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಡು ಸೆಂಟರ್ ಸ್ಕ್ರೀನ್ ಮೇಲೆ ಏನಕ್ಕೈತಿ ಚೌಕ್ ಬಾಕ್ಸ್ಗಳು ಬಂದು ಕಲರ್ ಬಾಕ್ಸ್ಗಳು ಅವು ಬಂದು ಈ ಕಲರ್ ಬಾಕ್ಸ್ ಏನು ಸರ್ಚ್ ಆಡುತ್ತೆ ನೋಡ್ಕೊಳ್ಳಿ. ಅದ್ರ ತಗಡೆ ನಾವು ಒಂದು ಪಿಂಕ್ ಇಮೇಜು ಒಂದು USC ಬಾಕ್ಸ್ ಅಂತೈತಿ. ಇದ್ರೊಳಗೆ ಏನಂತೆ ಪಿಂಕ್ ಇಮೇಜದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಕೆಳಗೆ ತೋರ್ಸತ್ತೆ ನೋಡ್ಕೊಳ್ಳಿ ಕಲರ್ ಬಾಕ್ಸ್ ಒಳಗಡೆ. ಆ ಪಿಂಕ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಈ ರೀತಿ ಸ್ಟೋರೇಜ್ ಆಫ್ ಫೈಲ್ಸ್ಗಳು ಆನಾಗಿ ನಮ್ಮ ಫೋಟೋಗಳು ಬರ್ತಾವೆ. ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ. ಈ ಇಮೇಜಸ್ ಬೇಕಾದ್ರೆ ಬಲ್ಗಡೆ ಪ್ಲೀಸ್ ಎಡಗಡೆ ಸೈಡು ಮೇಲ್ಗಡೆ ಸೈಡು ಆ ಟೈಮಿಂಗ್ 12:18 ಐತಲ್ಲ ಅದ್ರ ತಳಗಡೆ ನಾನು ಏನೋ 3 ಗೆರಿಗೆ ಇದಾವೆ. ಆ ಗೆರಿಗೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಈ ರೀತಿ ಪೇಜ್ ಅನ್ನಕೈತೆ ನಮ್ಮ ಸ್ಟೋರೇಜ್ ಆನ್ ಪೇಜ್. ಇಲ್ಲಿ ನಾನು ಏನು ಮಾಡ್ತೀನಿ ಪಿಂಟ್ರೆಸ್ಟ್ನಿಂದ ತೊಗೊಂಡಂಥ ಫೋಟೋಸ್ಗಳು ಹಾಕೋತೀನಿ. ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನ ಒಂದು ಫೋಟೋ ಜಸ್ಟ್ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡಿದ ಅಷ್ಟೇ ಫೋಟೋ ಬಂದು ಸೆಲೆಕ್ಟ್ ಆಗೈತಿ ಇಲ್ಲಿ ಆಯ್ತಾ ಫ್ರೆಂಡ್ಸ್. ನಾನು ಜಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆಟೋಮೆಟಿಕ್ ಬಂದು ಫೋಟೋ ಸೆಲೆಕ್ಟ್ ಆಯಿತು. ಏನು ಎಲ್ಲ ಅಪ್ಲಿಕೇಶನ್ ಐತೆ ನಾವು ಫೋಟೋಗಳು ಅಲ್ಲಿ ತೊಗೊಂಬಂದು ಮಾರ್ಕ್ ಹಾಕಿ ಹಾಕುವಂಥ ಅವಶ್ಯಕತೆ ಇಲ್ಲ. ಕಾಪಿ ಪೇಸ್ಟ್ ಮಾಡೋದು ಈ ರೀತಿ ಏನಿಲ್ಲ, ಡೈರೆಕ್ಟ್ ಐತಿ. ಇಷ್ಟಾರ ಆಯಿತು. ಅದಕ್ಕೂ ನಾವು ಏನಕ್ಕೈತಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್. ದಂಡಿ ಸೈಡ್ ನೋಡ್ಕೊಳ್ಳಿ ನಡುವಿನ ಟಿಕ್ ಮಾರ್ಕ್ ತೆಗೆದ್ರೆ ಇಲ್ಲಿ ಏನೋ ಟಿಕ್ ಮಾರ್ಕ್ ತೆಗೆದು ಹಾಕೋದು ಮಾಡತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸೆಂಟ್ರ್ ಸ್ಕ್ರೀನ್ ಒಳಗಡೆ ತೋರ್ಸತ್ತಾನೆ. ಈ ಟಿಕ್ ಮಾರ್ಕ್ ತೆಗೆದು ಹಾಕೋದು ಮಾಡ್ರಿ ಏನಕ್ಕೈತಿ ತೆಗೆದ್ರೆ ಸಾಂದಾಗೈತಿ ಫೋಟೋ ಹಾಕಿದ್ರೆ ದೊಡ್ಡದಕ್ಕೈತಿ. ಇದು 9.16 ಸೈಜ್ಗಾಗಿ ನಾವು ಟಿಕ್ ಮಾರ್ಕ್ ಹಾಕಿದ್ವಿ ಇರ್ತೀವಿ, ಅದಕ್ಕೋಸ್ಕರ ದೊಡ್ಡ ಸೈಜು. ಆನಂತರ ಏನಕ್ಕೈತಿ ಫಸ್ಟಿಗೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ 6 ಆಪ್ಷನ್ಸ್ಗಳು ಫಸ್ಟ್ನೇ ಜನರಲ್ ಮೇಲೆ ಕ್ಲಿಕ್ ಮಾಡ್ತಾನೆ. ಅದಾದ್ಕೊಂಡು ನಡು ಸೆಂಟ್ರ್ ಸ್ಕ್ರೀನ್ ಒಳಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡ್ ದಂಡಿಗೆ ಅಲ್ಲಿ ನಡುವಿನ ಟಿಕ್ ಮಾರ್ಕ್ ಐತಿ. ಟಿಕ್ ಮಾರ್ಕ್ ತೆಗೆದ್ರೆ ದೊಡ್ಡದಕ್ಕೈತಿ, ಟಿಕ್ ಮಾರ್ಕ್ ಹಾಕಿದ್ರೆ ಸಾಂದಕೈತಿ. ಟಿಕ್ ಮಾರ್ಕ್ ಹಾಕಿದ್ದನ್ನ ಇಟ್ಕೊಳ್ಳಿ. ಡೌನ್ಲೋಡ್ ಮಾಡಿದ ಮೇಲೆ ಫೋಟೋಸ್ ಹರಿದಾಡ್ತಾವೆ. ಇದನ್ನ ಹಾಕಿದ್ರೆ ಫೋಟೋಸ್ ಹರಿದಾರಂಗಿಲ್ಲ. ಆನಂತರ ನಡುವಿನ ಟಿಕ್ ಮಾರ್ಕ್ ಏನು ತೆಗೆದು ಹಾಕೋದು ಮಾಡ್ತಾರೋ ಅದ್ರ ಮೇಲ್ಗಡೆ ನಾನು ಒಂದು 2 ಗೆರಿಗೆ ಅದಾವೆ. ಅದ್ರ ಮೇಲ್ಗಡೆ ನಾನು ಅಲ್ಲಿ ಏನಕ್ಕೈತಿ ಈ ರೀತಿ ಗೆರೆ ಸರ್ಚಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕಾದೋ ಸರ್ತಾ 1ನೇ ಗೆರೆ 2 ಸರ್ದಾರ್ತೈತಿ, 2ನೇ ಗೆರೆ ಮೇಲ್ಕೈ ಕೆಳಕ್ಕೆ ಸರ್ತಾರ್ತೈತಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಈ ರೀತಿ ಇಟ್ಕೋತೀನಿ. ನೋಡ್ಕೊಳ್ಳಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೆಲ್ಲ ಕೆಲಸ ಮುಗೀತು. ಅಂದ್ರೆ ಈ ಬೀಟ್ಗಳು ಯಾವ ರೀತಿ ಹಾಕೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ. ಎಫೆಕ್ಟ್ಗಳು ಇಲ್ಲಿ ಫೇಸ್ ಮ್ಯಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ ಒಳಗೆ ನೋಡಿ ಸೆಂಟ್ರದ ಆಪ್ಷನ್ಸ್ ತೋರ್ಸತ್ತಾನೆ. ಇಲ್ಲಿ ಎಫೆಕ್ಟ್ ಆನಾಗತ್ತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ತೋರ್ಸತ್ತಾನೆ. ಈ ಎಫೆಕ್ಟ್ ಒಳಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೆಟ್ ಅದು ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಾಂಗ್ ತಕ್ಕಂಗೆ ಫೋಟೋ ಹಿಂದ್ಕೊಂಬಂದು ಗೊತ್ತೈತಿ. ಆನಂತರ ಇಲ್ಲಿ ಫೋಟೋ ಹನಿ ಮೇಲೆ ನೋಡ್ಕೊಳ್ಳಿ. ಇಲ್ಲೊಂದು ಐತಿ ಎಫೆಕ್ಟು, ಇದನ್ನ ನಾನು ಓಪನ್ ಮಾಡ್ಕೋತೀನಿ. ಇದನ್ನ ಇಟ್ಕೊಂಡು ನಾನು ಎಫೆಕ್ಟು ನೋಡ್ಕೊಳ್ಳಿ. ಸಾಂಗ್ ತಕ್ಕಂಗೆ ಎಷ್ಟು ಚಂದ ಮಾಡೈತಿ ಹಿಂದ್ಕೊಂಬಂದಕ್ಕೆ ಫೋಟೋ ಗೊತ್ತಾಯ್ತು ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಮಾಡ್ಕೋ ಫ್ರೆಂಡ್ಸ್. ಇವೇನು ನಾವು ಎಫೆಕ್ಟ್ ಅನ್ನೋದು ಇಟ್ಕೋತೀವಿ. ಇಟ್ಕೋಬಿಟ್ಟು 2 ಗೆರೆ ಬರ್ತಾವೆ ಸ್ಕ್ರೀನ್ ಒಳಗೆ ತೋರ್ಸತ್ತಾನೆ. 500 2 ಗೆರೆ ಬರ್ತವೆ. ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವು ಭಾಳ ಸರ್ದಾಡಕತ್ತವ ಏನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಆಪ್ಷನ್ ಎಡಗಡೆ ಸೈಡ್ ಹೇಳ್ಕೊಂಬಂದ್ರೆ ಹೊಳೆ ವಾಪಸ್ ಫೋಟೋ ಅನ್ನೋದು ಶೇಕ್ ಅನ್ನೋದು ಆಗಲು ಕಡಿಮೆ ಹಾಕೋ. ಇಲ್ಲಾರ ಈ ರೀತಿ ಹಾಕೋ ಫೋಟೋ ಶೇಕ್ ನೋಡ್ಕೊಳ್ಳಿ ತೋರ್ಸತ್ತಾನೆ. ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಾನು ಸೇಫ್ ಅಂದ್ರೆ ಭಾಳ ಸೇಕ್ ಆಗಲ್ಲ ನಾನು ಮಾಡ್ಕೊಂಡೀನಿ. 200 ಇಟ್ಕೊಂಡ್ನಿ. ಅದ್ರ ತಳಗಿನ 2 ಗೆರಿಗೆ ಒಂದು ಗೆರಿಗೆ ಐತಿ ಮತ್ತು 500 ಅದು ಎಫೆಕ್ಟ್ ಅದನ್ನು ನಮ್ಗೆ ಅದನ್ನು ಇಟ್ಕೊಂಡ್ರೆ ಅದನ್ನು ಎಷ್ಟು ಬೇಕಾದ್ರೆ ಇಟ್ಕೋಬೋದು. ಅದನ್ನು 200 ಇಟ್ಕೋತೀನಿ ನಾನು. ಅದನ್ನ ಇಟ್ಕೊಂಡ್ರೆ ಸೇಮ್ ಟು ಹಿಂದ್ಕ ಮುಂದ್ಕ ಆದಂಗೈತಿ. ಎಲ್ಲರೂ ಹೋದಾಡ್ದಂಗೈತಿ ಫೋಟೋಸು. ಇಷ್ಟಾರ ಕೆಲಸ ಮುಗಿತು ಅನ್ಕೋಬೇಡಿ. ಹೊಳೆ ವಾಪಸ್ ಜನರಲ್ ಮೇಲೆ ಬಲಗಡೆ ಸೈಡ್ ತರ ಮೇಲ್ಗಡೆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೋಗ್ತೈತಿ. ಹೋಗ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ ಕಲರ್ಸ್ ಅನ್ನೋದು 3ನೇದು ಏನೈತಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನಾಕೈತಿ ಫ್ರೆಂಡ್ಸ್ ಕಲರ್ಸ್ ಅನ್ನೋದು ಇಲ್ಲೊಂದು ಕಲರ್ ಚೌಕ್ ಬಾಕ್ಸ್ ಅನ್ನೋ ಆಯ್ತು. ಅದ್ರ ಮ್ಯಾಗ ಹೋಗಿ ನಾನು ಏನು ಮಾಡ್ತೀನಿ ಒಂದು ಈ ರೀತಿ ಕಲರ್ಸ್ ಅನ್ನೋದು ಫೋಟೋಕ್ಕೂ ಆ್ಯಡ್ ಮಾಡ್ಕೋಬೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ನೋಡ್ಕೊಳ್ಳಿ ತೋರ್ಸತ್ತಾನೆ. ನೋಡ್ಕೊಳ್ಳಿ ಈ ರೀತಿ ಕೆಂಪು ಮಾಡ್ಬೋದು. ಯಾವ ಥರ ಬೇಕೋ ಆ ಥರ ಮಾಡ್ಬೋದು ಫ್ರೆಂಡ್ಸ್. ತಳಗಿನ 2 ಗೆರೆ ಸರ್ಚ್ ನೋಡ್ಕೊಳ್ಳಿ. ಈ ರೀತಿ ನಮಗೆಲ್ಲ ನೋಡ್ಕೊಳ್ಳಿ ಫುಲ್ ರೆಡ್ ಆಕೈತಿ. ನಿಮಗೆ ಯಾವ ರೀತಿ ಚಂದ ಅನಿಸ್ತಿತ್ತೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರಿಸ್ತೀನಿ ನೋಡ್ಕೊಳ್ಳಿ ಈ ರೀತಿ ಗೊತ್ತಾಯ್ತು ಫ್ರೆಂಡ್ಸ್. ಇದು ನಿಮಗೆಲ್ಲ ಕನ್ಫರ್ಮ್ ಆಯ್ದಂಗೆ ಆಯಿತು. ನಮಗೆಲ್ಲ ಕಲರ್ಸ್ ಅನ್ನೋದು ಹಾಕ್ಲಿಕ್ಕೆ ಈ ರೀತಿ ನಮಗೆಲ್ಲ ಕನ್ಫರ್ಮ್ ಆದಂಗೆ ಆಯಿತು. ಬ್ಲ್ಯಾಕ್ ಮಾಡೋದು ಈ ರೀತಿ ನಮಗೆಲ್ಲ ಪೂರ ಕನ್ಫರ್ಮ್ ಆದಂಗೆ ಆಯಿತು. ನಾನು ಬ್ಯಾಕ್ ಬರ್ತೀನಿ ಹೊಳ್ಳಿ ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನಾನು ಹೊಳ್ಳಿ ಬ್ಯಾಕ್ ಬಂದು ನೋಡ್ಕೊಂಡು ಫ್ರೆಂಡ್ಸ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಲರ್ಸ್ ಅನ್ನೋದು ಹಾಕಲು ಇದಾಯಿತು. ನಮ್ಮ ಬ್ಯಾಕ್ ಬಂದು ಕೂಡ
ಇಲ್ಲಿ ಮತ್ತೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಮ್ಮ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಲಗಡೆ ಸೈಡ್ ನೋಡ್ಕೊಳ್ಳಿ ಕಲರ್ಸ್ ಮೇಲೆ ಮೂರು ಅಂದ್ರ ಮೇಲೆ ಕ್ಲಿಕ್ ಮಾಡಿ ಇದೇನು ಚಾಕ್ ಬಾಕ್ಸ್ ಕಾಣತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಒಂದು ಸ್ವಲ್ಪ ರೆಡ್ ಕಲರ್ ಇಡುವ ನಡೀತೈತಿ ನಿಮ್ಗೆ ಯಾವ ಬೇಕು ನೋಡ್ಕೊಳ್ಳಿ. ಆನಂತರ ಇಲ್ಲಿ ನೋಡ್ಕೊಳ್ಳಿ ಇದೇನು ಫೋಟೋ ಏನು ಕಣ್ಣು ಅದಾವ ಕಣ್ಣು ತೆಗಿ ಮೇಲ್ಗಡೆ ಆಪ್ಷನ್ಸ್ ತೋರ್ಸತ್ತೆ ನೋಡ್ಕೊಳ್ಳಿ. ಇಲ್ಲೊಂದು ಎಫೆಕ್ಟ್ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಎಫೆಕ್ಟ್ಗಳು ಕಾಣತ್ತಾವೆ ಫ್ರೆಂಡ್ಸ್. ಇವು ಇದನ್ನೇನು ನೋಡ್ಕೊಳ್ಳಿ ಇದು ಫೋಟೋ ಕಲರ್ ಬರಂಗಿಲ್ಲ ಹೋಗಂಗಿಲ್ಲ ಈ ರೀತಿ ನಮಗೆಲ್ಲ ಕನ್ಫ್ಯೂಸ್ ಆಗ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಮಗೆ ಎಲ್ಲ ಥರ ಅಂಥದ್ದು ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಪೂರ ಬ್ಲ್ಯಾಕನ್ನ ಇಟ್ಬಿಡ್ಬೋದು ಆ ರೀತಿ ನಮಗೆಲ್ಲ ಐತಿ. ಇನ್ನೂ ಆ್ಯಡ್ ಮಾಡ್ಕೋದ್ರೆ ತಳಗಡೆ ಆ್ಯಡ್ ವೈಜುಲೇಜರ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಅದು ಆಟೋಮೆಟಿಕ್ ಆ್ಯಡ್ ಆಕೈತಿ. ಆನಂತರ ಕೆಳಗಡೆ ನಮ್ಮ ಲೋಗೋ ಸೆಲೆಕ್ಟ್ ಮಾಡ್ಕೋದು ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲಿ ತರದ ಕೆಳಗಡೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲೊಂದು ಬೋರ್ಡ್ರ್ ಐತಿ, ಅದು ಬೋರ್ಡ್ರ್ ಇತ್ತು ಬೋರ್ಡ್ರ್ ಬಂದ್ ಮಾಡ್ಕೊಂಡೇನೆ ನೋಡ್ಕೊಳ್ಳಿ. ಬೋರ್ಡರ್ ಬರ್ತೈತೆ ಬೋರ್ಡರ್ ತೆಗೆದು ಹಾಕೋದು ಈ ರೀತಿ ಮಾಡೋಕೆ ಬರ್ತೈತೆ. ಮತ್ತು ಇದ್ರೊಳಗೆ ಏನೂ ಇಲ್ಲ ಇಲ್ಲೊಂದು 2 ಫೋಟೋ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನೊಂದಿತ್ತು ಏನೋ ಸೆಲೆಕ್ಟ್ ಮಾಡೋದು ಬೇಡ. ಅದನ್ನ 2 ಫೋಟೋದು ಅದು ಎಫೆಕ್ಟ್ ವರ್ಕ್ ಆಗ್ತಾಯಿಲ್ಲ. ಒಂದೊಂದು ಫೋನಲ್ಲಿ ವರ್ಕ್ ಆಕೈತೆ ಒಂದೊಂದು ಫೋನಲ್ಲಿ ಇಲ್ಲ. ಅದು ವರ್ಕ್ ಆಗೈತೆ ಟಿಕ್ ಮಾರ್ಕ್ ತಗೊಳ್ಳಿ ಅದು ಹೋಗ್ತೈತಿ ಅದಕ್ಕೂ ಬ್ಯಾಕ್ ಬನ್ನಿ. ಆನಂತರ ಇಲ್ಲಿ ಏನಾಕೈತಿ ಫಸ್ಟ್ನೇದು 4ನೇದು ಏನಾಕೈತಿ ಎಷ್ಟು ಇಮೇಜಿಂಗ್ ಐತಿ ಫ್ರೆಂಡ್ಸ್. 4ನೇದು ನಾವು ಫೋಟೋ ಹಾಕೋದು. ಆನಂತರ 5ನೇದು ಏನೈತಿ ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ. 4ನೇದು ಅಂದ್ರೆ ಹಂಗ್ಯಾಕೆ ಮಾಡಿ ಅಂದ್ರೆ ಅಲ್ಲಿ ಮೇಲ್ಗಡೆ ನನಗೆ ಆಪ್ಷನ್ಸ್ ಕಾಣಂಗಿಲ್ಲ ಅದಕ್ಕೋಸ್ಕರ 4ನೇದು ಯುವರ್ ಇಮೇಜಿಂಗ್ ಆಯಿತು. 5ನೇದು ಒಂದು ಐತಿ. 6ನೇದು ಒಂದು ಬ್ಲ್ಯಾಕ್ ಇಮೇಜಿಂಗ್ ಐತಿ. ಆನಂತರ ಏನೈತಿ 7ನೇದು ಏನೈತಿ ಇಮೇಜಿಂಗ್ ಟೆಕ್ಸ್ಟ್ ಒಂದು ಆಪ್ಷನ್ ತೋರ್ಸತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಇಮೇಜಿಂಗ್ ಟೆಕ್ಸ್ಟು ಇದು 6ನೇದು ಏನೈತಿ ಇಮೇಜಿಂಗ್ ಟೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ. 6ನೇದು ಇಮೇಜಿಂಗ್ ಟೆಕ್ಸ್ಟ್ ಏನೈತಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಲೋಗೋ ಅದು ನಾವು ಟೆಕ್ಸ್ಟ್ ಅಂದ್ರೆ ನಮ್ಮ ಲೋಗೋ ಬರೀಕಂದಂಗೆ ಅದು ಮತ್ತೇನಿಲ್ಲ. ಟೆಕ್ಸ್ಟ್ ಅಂದ್ರೆ ನಮ್ಮ ಲೋಗೋ ಅಂದಂಗೆ ಒಳಗಡೆ ಸೈಡ್ ಜನರಲ್ ಮೇಲೆ ಬಲಗಡೆ ಸೈಡ್ ಜನರಲ್ ಏನು ಆಪ್ಷನ್ ಐತಿಲ್ಲ ಫಸ್ಟಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ಹಾಕೊಳ್ಳಿ ತೆಗೆದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಲೋಗೋ ಹೋಗ್ತೈತೆ ಕನ್ಫರ್ಮ್ ಆಗೈತೆ ಲೋಗೋ ಹೋಗಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇನ್ನೊಂದು ಸ್ವಲ್ಪ ಬಂದು ನೋಡ್ತೀನಿ ಏನು ಮಾಡ್ತೀನಿ ಅಂದ್ರೆ ಅವಿಪ್ಲರ್ ಒಂದು ಹೊಳಿ ಕ್ಯಾನ್ಸಲ್ ಮಾಡ್ತೀನಿ. ಅಂದ್ರೆ ತಳಗಡೆಯಲ್ಲಿ ನಿಮಗೆ ಸಾಂಗ್ ಪ್ಲೇ ಮಾಡಿದ ಪಟ್ಟಿ ಇದೆ ಅದು ಲೋಗೋ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನಿಮಗೆ ಒಂದು ಸಲ ಕ್ಯಾನ್ಸಲ್ ಮಾಡಿ ಅವಿಪ್ಲರ್ನ ಓಪನ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ಈ ರೀತಿ ಅವಿಪ್ಲರ್ ಓಪನ್ ಮಾಡ್ಕೊಂಡ್ರಿ ನನಗೆ ಇಲ್ಲಿ ಬರ್ತೈತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸಾಂಗ್ ಪ್ಲೇ ಮಾಡ್ತೀನಿ ನಾನು ನೋಡ್ಕೊಳ್ಳಿ. ಇದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೋಯ್ತು ಭೇಟಿಯಾಗ ಸಾಂಗ್ ಅದು ಹೋಯ್ತು. ಅದಕ್ಕೂ ನಾನು ಇಲ್ಲಿ ಸಾಂಗ್ ಪ್ಲೇ ಮಾಡ್ಕೊತೀನಿ. ಇಲ್ಲಿ ನೋಡೋದು ಸಾಂಗ್ ಪ್ಲೇ ಮಾಡ್ಕೊಂಡು ತಳಗಿನ ಪಟ್ಟಿ ಹೋಯ್ತು. ಆನಂತರ ಇಲ್ಲಿ ಟೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಟೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರಗಡೆ ಸೈಡ್ ಜನರಲ್ ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ಹಾಕಿ ನಮ್ಮ ಲೋಗೋ ಬಂತು ನೋಡ್ಕೊಳ್ಳಿ. ಇದೇ ನಿಮ್ಗೆ ತೋರಿಸ್ತಿಲ್ಲ ಅದ ಲೋಗೋನ ಇದು ಬಂತು. ಈ ರೀತಿ ಒಂದೇದು ಇಟ್ಕೊಂಡ್ರೆ ಬ್ಲ್ಯಾಕ್ ಬರ್ತೈತಿ. ಈ ರೀತಿ ನಮ್ಮ ಸ್ಕ್ರೀನ್ ಒಳಗೆ ಹೋಗೋದು ಈ ರೀತಿ ನಿಮಗೆಲ್ಲ ಎಲ್ಲ ಸೆಲೆಕ್ಟ್ ಆಗೈತಿರ್ತೈತಿ. ನಿಮ್ಗೆ ಯಾವ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಕರೆಕ್ಟಾಗಿ ಆಗೈತೆ. ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಲೋಗೋ ಯಾವ ರೀತಿ ತೆಗೆದು ಹಾಕೋಬೇಕು ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಬಲಗಡೆ ಸೈಡ್ ನೋಡ್ಕೊಳ್ಳಿ ದಂಡಿಗೆ ಸೈಡು 2ನೇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರೆ ಅಲ್ಲಿ ಏನಾಕೈತಿ ಒಂದು ಚಾಕ್ ಬಾಕ್ಸ್ ಬಂತು ಗ್ಯಾಲರಿ ಚಿತ್ರ ಅಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ನಡು ಸೆಂಟ್ರ್ ಸ್ಕ್ರೀನ್ ಒಳಗಡೆ ಒಂದು ಎಫೆಕ್ಟ್ಗಳು ಬಂದು ಇಲ್ಲಿ ಕಲರ್ದು ಅದರ ತೆಗಡೆ ಪಿಂಕ್ ಇಮೇಜ್ ಬಾಕ್ಸ್ ಮೇಲೆ ಸೇಮ್ ಫೋಟೋ ಆಗಿರೋ ರೀತಿ ಮಾಡ್ಕೊಂಡು ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಲೈಟ್ ಮಿಷನ್ದಲ್ಲಿ ಹೋಗ್ತೀನಿ. ಅಲೈಟ್ ಮಿಷನ್ದಲ್ಲಿ ಬಂದರೆ ನಾನು ಒಂದು ಲೋಗೋ ಹಾಕ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಇಲ್ಲ ನಾನು ಲೋಗೋ ಐತಿ ಲೋಗೋ ಮೇಲೆ ಜಸ್ಟ್ ನಾನು ಕ್ಲಿಕ್ ಮಾಡಿನ ಅಷ್ಟೇ ನಾನು ಲೋಗೋ ಬಂದು ಸೆಲೆಕ್ಟ್ ಆಯಿತು. ಜಸ್ಟ್ ನಾನು ಲೋಗೋ ಮೇಲೆ ಕ್ಲಿಕ್ ಮಾಡಿನಿ ಬಂದು ಲೋಗೋ ಸೆಲೆಕ್ಟ್ ಆಯಿತು ಇಲ್ಲ ಫ್ರೆಂಡ್ಸ. ನಿಮಗೆಲ್ಲ ಕನ್ಫರ್ಮ್ ಆದಂಗೆ ಎಲ್ಲ ನೀಟಾಗಿ ಅರ್ಥ ಆದಂಗೆ ಐತೆ ಫ್ರೆಂಡ್ಸ್. ಥ್ಯಾಂಕ್ ಯು. ಒಟ್ಟು ನಾವು ಧನ್ಯ ಫ್ರೆಂಡ್ಸ್. ಮುಂದಿನ ಸಿಗ್ತಾ ಮುಂಚೆ ನಾನು ಏನು ಮಾಡ್ತೀನಿ ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿ ತೀಸ್ಕೊಟ್ಟು ನಿಮ್ಗೆ ಅಪ್ಲಿಕೇಶನ್ ತೀಸ್ಕೊಟ್ಟು ಹೋಗ್ತೀನಿ ಫ್ರೆಂಡ್ಸ. ನಾನು ಹೊಳೆ ಬಂದು ಬ್ಯಾಕ್ ಬಂದು ನೋಡ್ತೀನಿ ಯಾವ ರೀತಿ ಕ್ರಿಯೇಟ್ ಆಗೈತಲ್ಲೋ ನೋಡ್ತೀನಿ. ಮನಾಗರ ತ್ರಿಪ್ರೇಮನಾಗರ ಹಾವ ಸಾಯಬೇಕು ನೋಡಿದಾವ ನಿಟ್ಟ ಮೆರೆದರೇನ ಗೆಳತಿ ಕೇಳವ್ರಿಲ್ಲ ನನ್ನ ನೋವ ಹೊಡ್ಕೋತ ಬೆಳೆದಾವ ಗೆಳತಿ ತಿಳಿ ಈ ರೀತಿ ನಮ್ಮ ಪರ್ಸನಲ್ ಸಾಂಗ್ ಐತಿ. ಅದನ್ನು ವಿಡಿಯೋ ಎಡಿಟಿಂಗ್ ಅನ್ನೋದು ಕಂಪ್ಲೀಟಾಗಿ ಆಯಿತು. ನಾನೇನು ಮಾಡ್ತೀನಿ ಫ್ರೆಂಡ್ಸ ನಾನು ಇದನ್ನ ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ ಸಜ್ಜು ಡೌನ್ಲೋಡ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ಬಲಗಡೆ ಸೈಡು ತಾರೆ ಮೇಲ್ಗಡೆ ಸೈಡು ಏನಕ್ಕೈತಿ ಒಂದು ಮೂಲಿಗೆ ಸೈಡು ಒಂದು ಬಾಕ್ಸ್ ಒಳಗೆ ರೌಂಡ್ ಶೇಪ್ ಒಳಗೆ ಒಂದು ತಳಕಿಂತಿಗೆ ಏರೋ ಮಾರ್ಕ್ ಅದೈತೆ ಮೂಲಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಈ ರೀತಿ ಪೇಜ್ ಅನ್ನಕೈತಿ. ಪೇಜ್ ಏನಂದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಹಿಡಿತು ಅಂತೇಳಿ ಒಂದು 2 ಆಪ್ಷನ್ಸ್ ಇಲ್ಲಿ 1080 ಏನೈತಿ ಇಲ್ಲಿ ಕಳ್ಕಸತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 1080 ಇತ್ತಂದ್ರೆ 1080 ಇರಲಿ ಬೇರೆ ಇತ್ತಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಆನಂತರ ತಳಗಿಂದ ಏನೈತಿ ಅಥವಾ ತಳಗಿಂದ 1350 ಇತ್ತು ನಾನು ಅಳ್ಕಿಸ್ಕೊಂಡು 1000 ಎಷ್ಟೈತೆ ನೋಡ್ತೀನಿ.
ನೋಡ್ಕೊಳ್ಳಿ. ಈಗ 1080 ಅಂತೇಳಿ ನಾವು ಫಸ್ಟಿಗೆ ಇಟ್ಕೊತೀವಿ, ವೇಡ್ತ್ ಇಟ್ಕೊತೀವಿ. ಹೆಡ್ತ್ ಏನು ಮಾಡ್ಕೋಬೇಕು, 1920 ಇಟ್ಕೋಬೇಕು. ಯಾಕೆ 20 ಇಟ್ಕೋಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸೈಜ್ ಇಟ್ಕೊಳ್ಬೇಕಲ್ಲ, ನಾವು ಅದಕ್ಕೋಸ್ಕರ 1920 ಇಟ್ಕೋಬೇಕು. 19 20 ಮಾಡ್ಕೊಂಡ್ಬಿಡಿ, ಅದು ಕರೆಕ್ಟಾಗಿತ್ತು. ತೆಳಗಿಂದ 30 ಐತಿ, ಅದನ್ನ 60 ಇಟ್ಕೋಕೆ ಹೋಗ್ಬಿಡಿ. ಈ ರೀತಿ ನಾವು ಏನು ಚೇಂಜ್ ಮಾಡ್ಕೋಕೆ ಹೋಗ್ಬಿಡಿ. ಫೋನ್ ಎಷ್ಟು ಅದು ಕೆಪಾಸಿಟಿ ಐತೋ ಅಷ್ಟು ತಾನೇ ಇಟ್ಕೊಂಡಿರುತ್ತೆ ಅದು, ಅದೇನು ಇಟ್ಕೋಕೆ ಹೋಗ್ಬೇಡಿ. ಅದೊಂದು 50 40 ಇಟ್ಕೊಂಡು ನಡೀತೈತೆ, ಅದೇನು ಪರವಾಗಿಲ್ಲ. ನಾನು ಒಂದು 40 ಇಟ್ಕೊತೀನಿ, ಅದೇನು ಪರವಾಗಿಲ್ಲ. ಇಟ್ಕೊಂಡ್ರೆ ಇಟ್ಕೊಲಿಕ್ಕೆ ಭಾಳ ಓವರ್ ಇಟ್ಕೊಂಡ್ರೆ ಡೌನ್ಲೋಡ್ ಆಗಂಗಿಲ್ಲ ವೀಡಿಯೋಸ್ ಅಂತ. ಅದಕ್ಕೋಸ್ಕರ ನಾನು 40 ಇಟ್ಕೊಂಡಿನಿ, ಅದಕ್ಕೇನು ಪರವಾಗಿಲ್ಲ. ಅದಕ್ಕೂ ನಾವು ಏನಕ್ಕೈತೆ ತೆಳಗಿನ ಟಿಕ್ ಮಾರ್ಕ್ ಹಾಕೋದು, ಟಿಕ್ ಮಾರ್ಕ್ ತೆಗೆದು ಈ ರೀತಿ ಏನು ಮಾಡ್ಕೋಕೆ ಹೋಗ್ಬಿಡಿ. ಆಡಿಯೋಸು ಸಾಂಗ್ ಸೆಲೆಕ್ಟ್ ಆಕೈತೆ. ನಾನೇನು ಮಾಡ್ತೀನಿ, ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ, ಇಟ್ಕೊಂಡು ನಾನೇನು ಹೊಳ್ಳಿ ಬ್ಯಾಕ್ ಬರ್ತೀನಿ. ಒಂದು ಸ್ವಲ್ಪ ಅದು ಇದೇ ನಾನು ಬ್ಯಾಕ್ ಹೋಗಿನಿ, ಅದಕ್ಕೋಸ್ಕರ ಹಂಗಾಯ್ತು. ಹೊಳ್ಳಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ತೆಳಗಡೆ ಅದು ಸಾಂಗು 4 ಸೆಕೆಂಡ್ ಟೈಮ್ ಮಾಡ್ಕೊಂಡಿನಿ, ಅದಕ್ಕೋಸ್ಕರ ನಾನು ಬ್ಯಾಕ್ ಹೋಗಿನಿ. 19 ಇಟ್ಕೊಂಡಿಲ್ಲ, 1080 ಇಟ್ಕೊಂಡಿವಿ. ಫಸ್ಟ್ನೇದು 1080 ಇಟ್ಕೊಂಡಿವಿ, ತೆಳಗಡೆ 1920 ಇಟ್ಕೊಂಡಿವಿ. ತೆಳಗಡೆ ಸಾಂಗು ಇಲ್ಲಿ 21 ಸೆಕೆಂಡ್ ಐತೆ. ಏನು ಮಾಡೋಕೆ ಹೋಗ್ಬಿಟ್ಟು ಟಿಕ್ ಮಾರ್ಕ್ ಹಾಕೋದು, ಅವ್ನು ಏನು ಮಾಡೋಕೆ ಹೋಗ್ಬಿಡಿ, ಅಟ್ಟರ್ಲವು ಇಲ್ಲಿ ತೆಳಗೆ ನೋಡ್ಕೊಳ್ಳಿ ಫ್ರೆಂಡ್ಸ. 2 ಬಾಕ್ಸ್ ಬಂದು ಎಕ್ಸ್ಪೋರ್ಟ್ ಮಾಡು, 2 ಬಾಕ್ಸ್ ಅದಾವೆ. ಸಣ್ಣನು ಎಕ್ಸ್ಪೋರ್ಟ್ ಪ್ರಿವ್ಯೂ ಅಂತ ಹೇಳುತ್ತೆ ಆಪ್ಷನ್, ಎಕ್ಸ್ಪೋರ್ಟ್ ಅಂತೇಳಿ ಒಂದು ಫಸ್ಟ್ನೇದು ಐತಿ. ಈ ಫಸ್ಟೇ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಾಗರ ಹಾವ ಬೇಕು ಮಾಡಿದವ, ಎಷ್ಟ ಮೆರೆದರೇನ ಗೆಳತಿ ಕೇಳವ್ರಿಲ್ಲ ನನ್ನದು, ನಾನು ಸಣ್ಣವ ಆಡ್ಕೋತ ಬೆಳೆದವ, ರಿಗೆ ಬೇಸರ ಮನೆ ಮಂದಿಗೆ ಕೆಟ್ಟದವ. ಪರ್ಸೆಂಟ್ ಸಾಂಗ್ ಐತಿ ಇಲ್ಲಿಗೆ. ಅಂದ್ರೆ ಸಾಂಗ್ ಮುಗಿತದೆ, 80% ಡೌನ್ಲೋಡ್ ಆಯಿತು, ಸಾಂಗ್ ಮುಗಿತದ. ಅಷ್ಟಿಗೆ ಡೌನ್ಲೋಡ್ ಆಯ್ತು. ಮುಂದೆ ಏನು ಸಾಂಗ್ ಕುಡಿಯತ್ತಲತ್ತಿ ನಿಮಗೆ ಈ ರೀತಿ ಕನ್ಫ್ಯೂಸ್ ಇರ್ತೈತಿ. ಏನಿಲ್ಲ, ಕರೆಕ್ಟ್ ಟೈಮ್ ನೀವು ವಿಡಿಯೋ ಇಟ್ಟಿರ್ತೈತೆ, ಅದು ಕಂಪಲ್ಸರಿ ವಿಡಿಯೋಸ್ ಒಂದು 21 ಸೆಕೆಂಡ್ ಸಾಂಗ್ ಕೂತಿರ್ತೈತಿ. ತಲೆ ಕಟ್ಸೋಕೆ ಹೋಗ್ಬಿಟ್ಟು ಬ್ಯಾಕ್ ಬನ್ನಿ, ನಾನು ತೋರಿಸ್ತೀನಿ. ನೋಡ್ಕೊಳ್ಳಿ, ಇಲ್ಲಿ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸು. ಫಸ್ಟಿಗೆ ನೋಡ್ಕೊಳ್ಳಿ, ಬೇಕು ಮಾಡಿದವ. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ನಾವು ವಿಡಿಯೋ ಎಡಿಟಿಂಗ್ ಆಯಿತು. ನಿಮ್ಗೆ ಯಾವ ರೀತಿ ಬೇಕೋ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿನ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟು ಲಾಂಗ್ ಧನ್ಯ ಫ್ರೆಂಡ್ಸು. ಮುಂದೆ ಸಿಗ್ತಾ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ, ಒಂದು ನಿಮ್ಗೆ ಅಪ್ಲಿಕೇಶನ್ ಬೇಕಲ್ಲ, ಅಪ್ಲಿಕೇಶನ್ನು ಟ್ಯಾಂಪ್ಲೇಟ್ಸು ಈ ರೀತಿ ಎಲ್ಲ ಬೇಕಲ್ಲ, ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಾಸ್ಟಿಗೆ ಏನಿರ್ತೈತೆ ಐಪ್ಲೇ ಟ್ಯಾಂಪ್ಲೇಟ್ ಐತೆ ಕೊಟ್ಟಿರ್ತೀನಿ, ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಅದು ಒಂದ್ಸರಿ ಇರೋರ್ಲತ್ತೆ ಏನಾರು ತೋರಿಸ್ತು, ಏನಾರು ಡೌನ್ಲೋಡ್ ಆಗಿಲ್ಲ, ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಮಾಡ್ಕೊಂಡು ಸರ್ಚ್ ಆಪ್ಷನ್ಸ್ ಮೇಲೆ ಹೋಗಿ ಇಲ್ಲಿ ಏನು ಮಾಡ್ಕೋಬೇಕು, ತಂಗಾಳಿ ಎಡಿಟ್ ಐತೆ. ಈ ರೀತಿ ಸರ್ಚ್ ಮಾಡ್ಕೊ, ಬರೆಯಕ್ಕೆ ಬರಲಿಲ್ಲ ನೋಡಿ ಬರ್ಕೊಳ್ಳಿ. ಇದನ್ನು ಕೊಟ್ಟಂಥದ್ದು ತಂಗಾಳಿ ಎಡಿಟನ್ನು ಸರ್ಚ್ ಮಾಡ್ಕೊಂಡ್ರಿ. ಈಗ ಫಸ್ಟಿಗೆ ಬ್ಲ್ಯಾಕ್ ಕಲರ್ ಟಿಪ್ಪಿದು 9414 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ. ಅದ್ರ ಮೇಲೆ ಫಸ್ಟ್ನೇ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಆದ ನಂತರ ನಾನು ಏನಕ್ಕೈತಿ ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ. ಇವತ್ತಿನ ಅಪ್ಲೋಡ್ ಆದ ವೀಡಿಯೋಸ್ಗಳು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ, ಕನ್ನಡ ಫಾಂಟ್ಸ್ಗಳು ಎಲ್ಲ ಕೊಟ್ಟಿರ್ತೀನಿ. ಈ ರೀತಿ ನಿಮ್ಗೆ ಯಾವುದೇ ಥರ ಅಂತ ಏನು ಕನ್ಫ್ಯೂಸ್ ಇಲ್ಲದ ನಾನೆಲ್ಲ ಕೊಟ್ಟಿರ್ತೀನಿ, ತೊಗೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಂಥ ವೀಡಿಯೋಸು ಟ್ಯಾಂಪ್ಲೇಟ್ಸ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸಾಂಗು ಐತೆ, ಟ್ಯಾಂಪ್ಲೇಟ್ ಕೊಟ್ಟಿರ್ತೀನಿ, ವೀಡಿಯೋಸ್ ಕೊಟ್ಟಿರ್ತೀನಿ. ಇನ್ನು ನೋಡ್ಕೊಳ್ಳಿ, ಈ ರೀತಿ ಎಲ್ಲ ಇರ್ತೈತಿ. ಅವಿಪ್ಲರಂದು ವಿಡಿಯೋ ಅನ್ನೋದು ಎಲ್ಲಿತೆ ಅಂದರೆ ಇದು ಆ್ಯಪ್ಸಲ್ಲಿ ತೋರಿಸ್ತಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇ ಮೇಲ್ಗಡೆ ಐತಿ, ಇಲ್ಲಿ ಕ್ಯಾಪ್ ಕಟ್ ಐತಿ, ಬೇಕಾದ್ರೆ ತೊಗೊಳ್ಳಿ ಫ್ರೆಂಡ್ಸ್. ಆನಂತರ ಒಂದು ನ್ಯೂ ಕೈನ್ ಮಿಸ್ಟ್ರು ಪಿಕ್ಸಾರ್ಟು ಈ ರೀತಿ ನಮಗೆ ಎಲ್ಲ ಥರ ಅಂಥದ್ದು ಅವೈಲೇಬಲ್ಸ್ ಐತೆ ಫ್ರೆಂಡ್ಸ್, ಎಲ್ಲ ಫ್ರೀಯಾಗಿ. ಜಸ್ಟ್ ನೋಡ್ಕೊಳ್ಳಿ, ಇಲ್ಲಿ 7 MB ಬರೀ ಯಾವ ಪರ್ಸನ್ ಡಿಪ್ಪಿದು ಐತೆ ಫ್ರೆಂಡ್ಸ್. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾವುದೇ ನಿಮ್ಮದು ಫಸ್ಟಿಗೆ ಐಪ್ಲರ್ ಡಿಲೀಟ್ ಮಾಡ್ಕೊಳ್ಳಿ. ಆನಂತರ ಇದು ಓಪನ್ ಆಕೈತೆ, ಓಪನ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಟ್ಯಾಂಪ್ಲೇಟ್ ಯಾವ ರೀತಿ ಹಾಕೋಬೇಕಂದ್ರೆ ಈ ರೀತಿ ನಾನು ವೀಡಿಯೋಸ್ಗಳು ಹಾಕಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಆಗಿ 1 ತಾಸಿಗೆ 2 ತಾಸಿಗೆ ಅಂದರೆ ನಾನು ಈ ರೀತಿ ಟೆಲಿಗ್ರಾಮ್ಗೆ ಹಾಕಿರ್ತೀನಿ. ಈ ರೀತಿ ವೈಜುವಲೈಸರ್ ವಿಡಿಯೋ ಕೆಳಗಿಂದ ಆಪ್ಷನ್ ಏನೈತೆ ವೈಜುವಲೈಸರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನು ಕ್ಲಿಕ್ ಮಾಡ್ಕೊಬಿಟ್ಟು ಈ ರೀತಿ ಕೆಳಗಡೆ ಐಪ್ಲರ್ ಪರ್ಸನ್ ಡಿಪ್ಪಿದು ತೋರಿಸ್ತೈತಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಆಟೋಮೆಟಿಕ್ ಬಂತು ನನ್ನ ಫ್ರೆಂಡ್ಸ್ ಮನಿದು ಟ್ಯಾಂಪ್ಲೇಟ್ಸು. ನೋಡ್ಕೊಳ್ಳಿ ಫ್ರೆಂಡ್ಸ್, ನಾವು ಮಾಡಿದ್ದು ಎಲ್ಲಿತ್ತು ಫ್ರೆಂಡ್ಸ್, ಇಲ್ಲೈತಿ. ನಾವು ವಿಡಿಯೋ ಎಡಿಟಿಂಗ್ ಮಾಡಿದ್ದು ಇಲ್ಲೈತಿ. ಲಾಸ್ಟಿಗೆ ನಾನು ಹಾಕೊಂಡದ್ದು ಇಲ್ಲಿ ಬಂತು, ಲಾಸ್ಟಿಗೆ ಇದಿತ್ತು. ಕರೆಕ್ಟಾಗಿ ಬಂತಲ್ಲ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಆಟೋ ಲಾಂಗ್ ನೋಡ್ಕೊಳ್ಳಿ. ಧನ್ಯವಾದ ಫ್ರೆಂಡ್ಸ್. ಮುಂದೆ ಅನಿಸುತ್ತೆ. ಆರ್ ಸೊ ಮಚ್.